ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಭಾರವಾದ ಕಲ್ಲು ಎತ್ತುತ್ತಾ ಹೆಸರುವಾಸಿಯಾದ ಬಾಲಗಲ್ಲ ರಾಮಣ್ಣ ಎಂದೇ ಖ್ಯಾತಿಯಾಗಿದ್ದ ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯ ನಾಲತವಾಡ ಮನೆತನದ ರಾಮಣ್ಣ ಭೀಮಪ್ಪ ನಾಲತವಾಡ ಬುಧವಾರ ರಾತ್ರಿ ನಿಧನರಾಗಿದ್ದಾರೆ. ಬೋವಿ ಸಮಾಜದಲ್ಲಿ ಜನಿಸಿದ ಇವರು 5 ಜನ ಅಣ್ಣ ತಮ್ಮರು ಯಲ್ಲಪ್ಪ, ಯಮನಪ್ಪ, ಶಿವನಪ್ಪ, ಬಸಪ್ಪ, ಕೊನೆಯವರು ರಾಮಣ್ಣ. ಈ ರಾಮಣ್ಣನನ್ನು ಭೀಮನಂತೆ ಬೆಳೆಸಿ 5 ಜನ ಸೇರಿ ಈ ಕಲ್ಲನ್ನು ನಿರ್ಮಾಣ ಮಾಡಿದ್ದಾರೆ. 5 ಕ್ವಿಂಟಲ್ ಬಾಲಗಲ್ಲು ಅಂದರೆ ಸುಮಾರು 500 ಕೆಜಿ ಭಾರವಾದ ಕಲ್ಲನ್ನು ರಾಮಣ್ಣನವರೇ ಜಾತ್ರೆಗಳಲ್ಲಿ ಎತ್ತುತ್ತಿದ್ದರು. ಪ್ರತಿ 3 ವರ್ಷಕ್ಕೆ ಒಮ್ಮೆ ಜರುಗುವ ಮುದ್ದೇಬಿಹಾಳದ ದ್ಯಾಮವ್ವನ ಜಾತ್ರೆಯಲ್ಲಿ ಭಾರವಾದ ಕಲ್ಲನ್ನು ಎತ್ತುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಈ 5 ಕ್ವಿಂಟಲ್ ಬಾಲಗಲ್ಲನ್ನು ಎತ್ತಿಕೊಂಡು ಪ್ರಥಮ ಸ್ಥಾನವನ್ನು ಪಡೆಯುತ್ತಿದ್ದರು. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 16 ಜಾತ್ರೆಗಳು ನಡೆದರೂ ಈ ಬಾಲಗಲ್ಲನ್ನು ಒಯ್ದು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರು. ಆದರೆ ಅದರಲ್ಲಿ ಈ ಬಾಲಗಲ್ಲನ್ನು ಎತ್ತುವ ಧೀರ ರಾಮಣ್ಣ ನಾಲತವಾಡ ಬಿಟ್ಟರೆ ಯಾರೂ ಇರುತ್ತಿರಲಿಲ್ಲ. ಇಲ್ಲಿಯವರೆಗೆ ಈ ಬಾಲಗಲ್ಲನ್ನು ಎತ್ತಿದವರು ಮತ್ಯಾರೂ ಇಲ್ಲ. 30 ವರ್ಷಗಳ ಹಿಂದೆ ಕಲ್ಲನ್ನು ಎತ್ತುವ ಮೂಲಕ ಸುತ್ತಮುತ್ತ ಜಿಲ್ಲೆಯಲ್ಲಿ ಶೌರ್ಯ ಸಾಹಸ ಮೆರೆದವರು ಈ ರಾಮಣ್ಣನವರು. ಅವರು ದಿನಾಂಕ 13/11/2024 ರಾತ್ರಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಆದರೆ ಅವರು ಮಾಡಿದ ಸಾಧನೆ ಅಜರಾಮರವಾಗಿದೆ ಎಂದು ಅವರ ಪುತ್ರ ಬೋವಿ ಸಮಾಜದ ಮುಖಂಡ ಪರಶುರಾಮ್ ನಾಲತವಾಡ ತಿಳಿಸಿದ್ದಾರೆ. ರಾಮಣ್ಣನವರ ನಿಧನಕ್ಕೆ ರಾಜಕೀಯ ಮುಖಂಡರಾದ ಶಾಸಕ ಸಿ.ಎಸ್. ನಾಡಗೌಡ, ಮಾಜಿ ಶಾಸಕರ ಸಹೋದರ ಸೋಮನಗೌಡ ಪಾಟೀಲ್ ನಡಳ್ಳಿ, ಬೋವಿ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಹಡ್ಲಿಗೇರಿ, ಸಮಾಜದ ಮುಖಂಡರಾದ ಅಶೋಕ್ ಇರ್ಕಲ್, ಪಂಡಿತ್ ಇರ್ಕಲ್, ರಫೀಕ್ ಜಾನ್ವೇಕರ, ಜಾವೇದ್ ಜಾನ್ವೇಕರ್, ಮಹಾಂತೇಶ್ ಮಡಿವಾಳರ್, ಶರಣು ಪಡದಾಳೆ, ಕುಟುಂಬಸ್ಥರಾದ ಸಂಗು ನಾಲತವಾಡ, ರವಿ ನಾಲತವಾಡ ಹಾಗೂ ಸಹೋದರರು ಸೇರಿದಂತೆ ಬೋವಿ ಸಮಾಜದವರು ಊರಿನ ಪ್ರಮುಖರು ಸಂತಾಪವನ್ನು ಸೂಚಿಸಿದ್ದಾರೆ. ಮುದ್ದೇಬಿಹಾಳ ಪಟ್ಟಣದ ನಾಲತವಾಡ ರಸ್ತೆಯಲ್ಲಿ ಇವರ ಅಂತ್ಯಕ್ರಿಯೆ ಜರುಗಲಿದೆ.